ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಾವು ನಿಮ್ಮ ಸುಧೀಂದ್ರ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ರಾಯರ ಜ್ಯೋತಿಷ್ಯ ಫಲ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಯುಗಾದಿಯ ಹೊಸ ವರ್ಷದ ವೃಷಭ ರಾಶಿಯ ಸಂಪೂರ್ಣ ಭವಿಷ್ಯವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಈ ವಿಡಿಯೋ ನೋಡುವ ಮುನ್ನ ಈ ನಮ್ಮ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ವರ್ಷದ ಆರಂಭದಲ್ಲಿ ಗುರು ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡುತ್ತಿದ್ದಾನೆ. ಇದರಿಂದ ನಿಮ್ಮ ಗೌರವ ಹೆಚ್ಚಾಗ್ತದೆ. ಶನಿ 10ನೇ ಮನೆಯಲ್ಲಿ ಇರೋದ್ರಿಂದ ಕೆಲಸದಲ್ಲಿ ವಿಪರೀತ ಒತ್ತಡದಲ್ಲಿ ಇದ್ರೂ ಕೂಡ ಯಶಸ್ಸು ನಿಮ್ದಾಗ್ತದೆ. ರಾಹು 11ನೇ ಮನೆಯಲ್ಲಿ ಇರೋದು ಅನಿರೀಕ್ಷಿತ ಧನಲಾಭ ದಾರಿ ಮಾಡಿಕೊಡುತ್ತದೆ. ಮೊದಲಿಗೆ ಶಿಕ್ಷಣದ ಬಗ್ಗೆ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಶ್ರಮದ ತಕ್ಕ ಪ್ರತಿಫಲ ಸಿಗುವ ವರ್ಷವಿದು. ಸೃಜನಾತ್ಮಕ ಕಲೆ, ಫ್ಯಾಷನ್ ಹಾಗೂ ಸಂಶೋಧನಾ ಕ್ಷೇತ್ರದಲ್ಲಿ ಇರುವವರಿಗೆ ವಿಶೇಷವಾಗಿ ಮನ್ನಣೆ ಸಿಗುತ್ತದೆ. ಆಲಸ್ಯವನ್ನು ಬಿಟ್ಟು ಓದಿನಲ್ಲಿ ಗಮನ ಇರಿಸಿದ್ರೆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸ್ತೀರಾ. ಇನ್ನು ಆರ್ಥಿಕ ವಿಷಯಗಳಲ್ಲಿ ನೋಡಬೇಕಾದ್ರೆ ಈ ವರ್ಷ ನಿಮ್ಮ ಉಳಿತಾಯ ಹೆಚ್ಚಾಗ್ತದೆ. ಹಳೆಯ ಹೂಡಿಕೆಗಳಿಂದ ನಿಮ್ಗೆ ಉತ್ತಮ ಲಾಭಗಳು ಬರ್ತವೆ. ಕುಟುಂಬದಲ್ಲಿ ಆಸ್ತಿ ವಿಚಾರಗಳಿದ್ದಂತಹ ತೊಂದರೆಗಳು, ಅಪಾಯಗಳು ದೂರವಾಗ್ತವೆ. ಐಷಾರಾಮಿ ವಸ್ತುಗಳ ಖರೀದಿಗಾಗಿ ಸ್ವಲ್ಪ ಹಣ ಖರ್ಚಾಗುವ ಸಾಧ್ಯತೆಗಳಿವೆ. ಆದಷ್ಟು ಸ್ವಲ್ಪ ನಿಯಂತ್ರಣಗಳನ್ನು ಮಾಡ್ಕೊಳ್ಬೇಕಾಗ್ತದೆ. ವೃತ್ತಿ ಮತ್ತೆ ವ್ಯವಹಾರ ಬಗ್ಗೆ ನೋಡ್ಬೇಕಾದ್ರೆ ನೀವೇನಾದ್ರೂ ಕೆಲಸಗಳನ್ನ ಬದಲಾವಣೆ ಮಾಡಬೇಕಾದ್ರೆ ಜೂನ್ ನಂತರ ಮಾಡಿ, ಒಳ್ಳೆ ಅವಕಾಶವಿದೆ. ಮೇಲಾಧಿಕಾರಿಗಳಿಂದ ನಿಮಗೆ ಸಂಪೂರ್ಣವಾಗಿ ಮೆಚ್ಚುಗೆ ದೊರೆಯುತ್ತದೆ. ನೀವು ಹೊಸದಾಗಿ ಬಿಸ್ನೆಸ್ಗಳನ್ನು, ವ್ಯವಹಾರಗಳನ್ನು ಮಾಡೋದಿದ್ರೆ, ಹೊಸ ಬ್ರಾಂಚ್ಗಳನ್ನು ಮಾಡಬೇಕನ್ನುವಂಥದ್ದು ವಿಚಾರಗಳಿದ್ರೆ ಈ ಯುಗಾದಿ ಸಮಯ ನಿಮಗೆ ಒಳ್ಳೆಯ ಸಮಯ ಅನ್ನುವಂಥದ್ದು ಹೇಳ್ಬೋದು. ನೀವೇನಾದ್ರೂ ಪಾರ್ಟ್ನರ್ಶಿಪ್ಗಳನ್ನು, ವ್ಯವಹಾರಗಳು ಮಾಡೋದಾದ್ರೆ ನಂಬಿಕೆ ತುಂಬಾ ಮುಖ್ಯ. ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕಾದಿದ್ರೆ ಅನುಭವಸ್ಥರ ಸಲಹೆಯ ಮೇರೆಗೆ ಇನ್ವೆಸ್ಟ್ ಮಾಡಿ. ನಿಮ್ಮ ಪ್ರೀತಿ ಮತ್ತೆ ಕುಟುಂಬದ ಬಗ್ಗೆ ನೋಡ್ಬೇಕಾದ್ರೆ ಯಾರೆಲ್ಲ ಮದುವೆ ಆಗಿಲ್ಲ ಅವರಿಗೆ ಕೊಂಕಣ ಭಾಗ್ಯ ಕೂಡಿ ಬರ್ತದೆ. ನಿಮ್ಮ ಪ್ರೀತಿ ಪಾತ್ರದೊಂದಿಗೆ ಪ್ರವಾಸವನ್ನ ಈ ವರ್ಷ ಕೈಗೊಳ್ತೀರಾ. ನಿಮ್ಮ ಸಂಗಾತಿಯೊಂದಿಗೆ ಸುಂದರವಾದ ಕ್ಷಣಗಳು ಕಲಿತೀರಾ. ಮನೆಯಲ್ಲಿ ಶಾಂತಿ, ನೆಮ್ಮದಿ ಎನ್ನುವಂಥದ್ದು ಇರ್ತದೆ. ಮಕ್ಕಳಿಂದ ಶುಭ ವಾರ್ತೆಗಳನ್ನ ಕೇಳ್ತೀರಾ. ಇದು ಕುಟುಂಬದ ಸಂತೋಷವನ್ನ ಹೆಚ್ಚಿಸ್ತದೆ. ನಿಮ್ಮ ಆರೋಗ್ಯದ ವಿಷಯ ಬಗ್ಗೆ ನೋಡ್ಬೇಕಾದ್ರೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು. ವಿಶೇಷವಾಗಿ ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗಳನ್ನು ಅನುಭವಿಸುತ್ತೀರಾ. ಮಾನಸಿಕ ಒತ್ತಡಗಳನ್ನು ಕಡಿಮೆ ಮಾಡಲು ಆದಷ್ಟು ಧ್ಯಾನವನ್ನು ಮಾಡಿ. ಆಹಾರ ಕ್ರಮದಲ್ಲಿ ಶಿಸ್ತು ಪಾಲಿಸುವುದು ನಿಮ್ಮ ಚೈತನ್ಯವನ್ನು ಹೆಚ್ಚಿಸುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 278. ನಿಮ್ಮ ಅದೃಷ್ಟ ಬಣ್ಣ ಬಿಳಿ ಮತ್ತೆ ಹಸಿರು. ಪ್ರತಿ ಶುಕ್ರವಾರ ನಿಮ್ಮ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಿ. ಹಸಿವಿಗೆ ಹಸಿರು ಹುಲ್ಲನ್ನು ನೀಡಿ. ವೃಷಭ ರಾಶಿಯವರೇ, ಈ ವರ್ಷ ನಿಮ್ಮ ತಾಳ್ಮೆಯೇ ನಿಮ್ಮ ಯಶಸ್ಸಿನ ಗುಟ್ಟು. ಇದಾಗಿತ್ತು ಯುಗಾದಿಯ ಹೊಸ ವರ್ಷದ ಭವಿಷ್ಯ. ನಿಮ್ಮ ವೃಷಭ ರಾಶಿ ಆಗಿದ್ರೆ ಜೈ ಮಹಾಲಕ್ಷ್ಮಿಯೇ ನಮಃ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ಏನೇ ಇನ್ನಿತರ ಸಮಸ್ಯೆಗಳಿದ್ರೂ ಕೂಡ ಗುಪ್ತವಾಗಿ ಬಂದು ಭೇಟಿಯಾಗಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನೋಡ್ತಾರೆ ನಮ್ಮ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.